ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ. ಇವತ್ತು ಬೆಳಗ್ಗೆ ಪತ್ರಿಕೆ ಓದ್ಕೊಂಡ್ ಬರ್ತಾ ಇದ್ದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಮಂತ್ರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಯಾವ ರೀತಿ 25 ಲಕ್ಷ ಲಂಚ ತಗೊಂಡು CL7 ಲೈಸೆನ್ಸ್ಗೆ ಸಿಕ್ಬಿದ್ದಿದ್ದಾರೆ. ಹೌದಾ? ಮಂಜಣ್ಣೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನಗೆ ಅಭಿನಂದನೆ ಮಂಜಣ್ಣ. ನೋಡಿ, ಯಾರು ಆ ವ್ಯಕ್ತಿ ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಸಂದರ್ಶನವನ್ನು ಕೊಟ್ಟಿದ್ದಾರೆ, ಓದ್ತಾ ಬಂದೆ. ಆ ವ್ಯಕ್ತಿ ಯಾವ ಕ್ಷೇತ್ರದವನು ಅಂದರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ, ವರ್ಣಾ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ. ಏನು ನಡೀತಾ ಇದೆ ಒಳಗಡೆ, ಯಾವ ರೀತಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. 1 ಕೋಟಿ ರೂಪಾಯಿ ಕೇಳ್ತಾರೆ, ಕೊನೆಗೆ 25 ಲಕ್ಷ ರೂಪಾಯಿಗೆ ಸೆಟ್ಲ್ ಆಗ್ತದೆ. ಈ ರೀತಿ ಬಹಳ ಜನ ನಿರಂತರವಾಗಿ ಇದು ಅಬಕಾರಿ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಾನೆ ಇದೆ. ಇದು ಒಂದು ನಿದರ್ಶನ. ಬೇಕಾದ್ರೆ ಇನ್ನೂ ಸಾವಿರಾರು ನಿದರ್ಶನಗಳು ನಿಮ್ಮ ಕಣ್ಣು ಮುಂದೆ ನಾನು ನಿಲ್ಲಿಸಬಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಾರೆ. ಮುಖ್ಯಮಂತ್ರಿಗಳೆಲ್ಲ 10 ಬಾರಿ ಹೋಗಿದ್ದೇನೆ ಮಾನ್ಯ ಸಿದ್ದರಾಮಣ್ಣನ ಹತ್ರ, ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅವರು ಹಿಂದಿದ್ದಂಥ ಸಿದ್ದರಾಮಣ್ಣ ಆಗಿ ಉಳಿದಿಲ್ಲ, ಬದಲಾಗ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕ್ಷೇತ್ರದ ಶಾಸಕರು ಅಂತಕ್ಕಂಥದ್ದನ್ನ ಅಸಹಾಯಕತೆಯನ್ನು ಇವತ್ತು ಆ ಒಬ್ಬ ವ್ಯಕ್ತಿಯ ಸಂದರ್ಶನದ ಮೂಲಕ ಹೇಳ್ಕೊಂಡಿದ್ದಾರೆ.